ಕೌಸಲ್ಯ ಅಂತ ಕೂಡ ರಾಮನಿಗೆ ಎಚ್ಚರ ಆಗ್ಬಿಡುತ್ತೆ. ತಾಯಿ ಅಂತ ಬೇಟೆ ಆಡೋದು, ಮಧ್ಯಾಹ್ನ ಭೋಜನ ಮಾಡೋದು, ಆದ್ರೆ ಏನ್ ಸಿಕ್ತೋ ಅದರಲ್ಲಿ ಭೋಜನ ಮಾಡೋದು. ಶಿವನ ಆರಾಧನೆ ಮಾಡ್ಲಿಲ್ವಾ? ಅವ್ನು ಧ್ಯಾನ ಮಾಡಿದ್ದು ಸೂರ್ಯನಾರಾಯಣನ್ನ, ಆದರೆ ಪ್ರತಿಷ್ಠೆ ಮಾಡಿದ್ದು ಜೀವನದಲ್ಲಿ ಶಿವನನ್ನ. ಗಣಪತಿ ಆರಾಧನೆ ರಾಮನೂ ಮಾಡಿದ್ದಾನೆ, ನವಗ್ರಹ ಆರಾಧನೆ ಮಾಡಿದ್ದಾನೆ, ರುದ್ರನ ಆರಾಧನೆನೂ ಮಾಡಿದ್ದಾನೆ. ಇದೆಲ್ಲ ನಮಗೆ ನಿರ್ವಿಘ್ನವಾಗಿ ಕೆಲಸ ಆಗ್ಲಿಕ್ಕೆ ರಾಮ ತಾನು ಮಾಡಿದ್ದು ಅಂತ ಭಾವಿಸಿ. ಪಾರ್ವತಿ ಬರೋ ಅಷ್ಟೊತ್ತಿಗೆ ಎಷ್ಟೋ ರಾಮನ ರೂಪ, ಎಷ್ಟೋ ಸೀತೆ ಜೊತೆಗಿರೋಂಥ ರೂಪ. ಈಗ ನನಗೊಂದು ಕುತೂಹಲವಾದ ಪ್ರಶ್ನೆ ಏನಂದರೆ, ಈಗ ನಮ್ಮದು ದಿನಚರಿ ಅಂದರೆ, ಈಗ ನಾವು ಬೆಳಗ್ಗೆ ಈಗಿನ ಕಾಲದಲ್ಲಿ ಯಾರು ಬೆಳಗ್ಗೆ ಹೇಳೋಂಥವ್ರು ಅಷ್ಟು ಬೇಗ ಹೇಳೋಂಥವ್ರು ಇಲ್ಲ. ಖಂಡಿತ ಇದ್ರೂ ಏನೋ ಒಂದು 5 ಗಂಟೆ ಆಗಿರ್ಬೋದು, 6 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದಂಥದ್ದು, ನಂತರ ತಿಂಡಿ ಗಿಂಡಿ ಆದ ನಂತರ ಆಫೀಸು ಮತ್ತು ಮಾಮೂಲಿ ಮನೆ. ಈಗ ರಾಮನ ಕಾಲಕ್ಕೆ ರಾಮರ ದಿನನಿತ್ಯದ ಜೀವನ ಹೇಗಿತ್ತು, ಇದ್ರ ಬಗ್ಗೆ ಎಲ್ಲಾದರೂ ಉಲ್ಲೇಖ ಇದೆಯಾ? ರಾಮನ ದಿನಚರಿ ಹೇಗಿತ್ತು ಅನ್ನಲಿಕ್ಕೆ ಒಂದು ನಾವು ನೋಡೋ ಥರ, ಯಾವಾಗ ಈ ಋಷಿಗಳ ಜೊತೆ ಹೋಗ್ತಾರೆ ವಿಶ್ವಾಮಿತ್ರರ ಜೊತೆಗೆ, ಆಗ ಹೋದಾಗ ನಾವೆಲ್ಲ ಈ ಕೌಸಲ್ಯ ಸುಪ್ರಜಾರಾಮ ಶ್ಲೋಕ ಕೇಳ್ತೀವಿ. ಆ ಶ್ಲೋಕವನ್ನು ಕೇಳಿದಾಗ ನಾವು ಕೌಸಲ್ಯ ಸುಪ್ರಜಾರಾಮ ಸಂಧ್ಯಾಪೂರ್ವ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಂ ಆನ್ಹಿಕಂ ಅಂತ ಅಲ್ಲಿ ಶ್ಲೋಕ ಇದೆ. ಆ ಶ್ಲೋಕದ ಮುಂದಿನ ಪೂರ್ಣ ಅರ್ಥ ಗಮನಿಸಿರಲ್ಲ ನಾವು. ಅದು ನೋಡಿದರೆ ನಮಗೆ ರಾಮ ಏನೇನು ಮಾಡ್ತಾ ಇದ್ದ ದಿನಚರಿಯಾಗಿ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಬಂದರು, ಕೌಸಲ್ಯ ದಿವಸ ಎಬ್ಬಿಸ್ತಾ ಇದ್ಲು ರಾಮನನ್ನು ತಾಯಿಯಾಗಿ, ಏನೇ ಆಗಲಿ ಮಗು ನಿನ್ನ ಕರ್ತವ್ಯ ಬಿಡಬಾರ್ದು ಅಂತ. ರಾಮಚಂದ್ರನಿಗೆ ಎಬ್ಸೋರು ಯಾರಿದ್ದಾರೆ ಈಗ? ಅದಕ್ಕೆ ಕೌಸಲ್ಯ ಸುಪ್ರಜಾರಾಮ, ಕೌಸಲ್ಯ ಪುತ್ರ, ಕೌಸಲ್ಯ ಅಂತ ಕೂಡ ರಾಮನಿಗೆ ಎಚ್ಚರ ಆಗಿಬಿಡುತ್ತೆ, ತಾಯಿ ಅಂತ. ಈಗ ತಾಯಿ ಬಿಟ್ಟು ಬಂದಿದ್ದಲ್ಲ ಋಷಿಗಳ ಜೊತೆಗೆ. ಎದ್ದ ಮೇಲೆ ಅವ್ರು ಏನಂದರು? ಕರ್ತವ್ಯಂ ದೈವಂ ಆನ್ಹಿಕಂ. ಬೆಳಗಿನ ಜಾವ ಬೇಗ ಎದ್ದ ಮೇಲೆ ನೀನು ಆನ್ಹಿಕ ಎಲ್ಲ ಮಾಡ್ಕೋದು. ಆನ್ಹಿಕ ಮಾಡೋದು ಅಂದರೆ ಏನು? ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಜಪವನ್ನು ಮಾಡಬೇಕು. ಆನ್ಹಿಕ ಅಂದರೆ ಹಗಲು ಹೊತ್ತು ಮಾಡೋದು, ಅದು ಮಾಧ್ಯಾಹ್ನಿಕ ಅಂದರೆ ಮಧ್ಯಾಹ್ನದ ಹೊತ್ತು, ಸಾಯಾಹ್ನಿಕ ಅಂದರೆ ಸಂಜೆಯ ಹೊತ್ತು ಅಂತ. ಆ ಹೊತ್ತು ಅನ್ನೋ ಅರ್ಥದಲ್ಲೂ ಆನ್ಹಿಕ ಅನ್ನೋದನ್ನು ಬಳಸಿದ್ದಾರೆ. ರಾಮ ಏನು ಮಾಡ್ದ? ಬೆಳಗ್ಗೆ ಎದ್ದು ತನ್ನ ಕರ್ತವ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿದ್ದಂತೆ. ನಮಗನ್ಸುತ್ತೆ ಇದು ಯಾಕೆ ಮಾಡ್ದ? ಕೃಷ್ಣನೂ ಮಾಡಿದ್ದ. ಬ್ರಾಹ್ಮಿ ಮುಹೂರ್ತದಲ್ಲಿ ಕೃಷ್ಣ ಎದ್ದು ಧ್ಯಾನ ಮಾಡ್ತಾ ಕೂತಿದ್ದಂತೆ. ಎಲ್ರಿಗೂ ಆಶ್ಚರ್ಯ, ಯಾರ ಬಗ್ಗೆ ಧ್ಯಾನ ಮಾಡ್ತಾ ಇದೆಯಾ? ನನ್ನ ಬಗ್ಗೆ ನಾನೇ ಮಾಡ್ಕೊತಾ ಇದ್ದೀನಿ ಧ್ಯಾನ, ಜನರಿಗೆ ತೋರ್ಲಿಕ್ಕೆ ಅಂತ. ಅದರಿಂದಲೇ ಬೆಳಗಿನ ಜಾವ ಬೇಗ ಎದ್ದು ರಾಮ ಏನು ತೋರಿಸ್ಕೊಟ್ಟಿದ್ದಾನೆ ಅಂದರೆ, ದಿನನಿತ್ಯ ಅವನ ಮೊದಲನೇ ದಿನಚರಿ ಧ್ಯಾನ. ಆ ಧ್ಯಾನವನ್ನು ಮಾಡ್ತಾ ಇದ್ದ ರಾಮ. ನಾವು ನೋಡಿ ಬೆಳಗ್ಗೆ ಎದ್ದು ಕೂಡಲೇ ಹಾಸಿಗೆಯಿಂದ ತಕ್ಷಣ ಹೋಗಿ ಕನ್ನಡಿ ಮುಂದೆ ನಿಂತ್ಬಿಡೋದು. ಯಾರು ಧ್ಯಾನ ಮಾಡ್ತೀವಿ? ನಮ್ಮ ಮುಖ ನೋಡ್ಕೊಂಡು ನಾವೇ ಧ್ಯಾನ ಮಾಡ್ತೀವಿ. ಅದು ಬೇಡ. ನಾವೇನು ಮಾಡಬೇಕು? ಸೀದಾ ಹೋಗಿ ದೇವ್ರ ಮುಂದೆ ನಿಂತ್ಕೊಳ್ಳಿ, ದೇವ್ರ ಮನೆ ತೆಗೆದು ಒಂದು 2 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ವಾಪಸ್ ಬನ್ನಿ, ಕೈಕಾಲು ತುಳ್ಕೊಳ್ಳಿ, ಸ್ನಾನವನ್ನು ಮಾಡಿ ಮತ್ತೆ ಧ್ಯಾನ ಮಾಡಿ. ಇದು ಬೆಳಗಿಂದಾಯಿತು. ಮತ್ತೆ ಆಮೇಲೆ ರಾಮ ಏನು ಮಾಡ್ತಾ ಇದ್ದ? ಮುಂದಿನ ಘಟನೆಗೆ ಹೋದರೆ ನಮಗೆ ರಾಮಾಯಣಗಳು ಬೇಕಾದಷ್ಟಿದೆ. ವಾಲ್ಮೀಕಿ ರಾಮಾಯಣ ಅಷ್ಟೇ ಅಲ್ಲ, ಆನಂದ ರಾಮಾಯಣ ಇದೆ. ಎಷ್ಟು ಭಾಷೆಗಳಲ್ಲಿ ರಾಮಾಯಣ ಇದೆ ಅಂದರೆ ಅಷ್ಟು ಭಾಷೆಯಲ್ಲೂ ಬಂದುಬಿಟ್ಟಿದೆ. ಕೊನೆಗೆ ನಿಜವಾಗಿ ಯಾವ ರಾಮಾಯಣ ಓದಬೇಕು ಅಂತ ಡೌಟ್ ಬರ್ತಾ ಇದೆ. ಅದಕ್ಕೆಲ್ಲರೂ ಏನು ಮುಖ್ಯವಾಗಿ ಋಷಿಗಳ ಮುಖದಿಂದ ಬಂದಿದ್ದು ಶ್ರೇಷ್ಠ. ಅದು ಯಾವುದು? ವಾಲ್ಮೀಕಿ ರಾಮಾಯಣ ಸದ್ಯಕ್ಕೆ ತೊಗೊಂಡಿದ್ದೀವಿ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಕ್ರಮವಾಗಿ ಅವನ ದಿನಚರಿ ಉಲ್ಲೇಖ ಮಾಡ್ತಾ ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ದ ಪ್ರತಿನಿತ್ಯ ರಾಮ ಅಂತ ಬರುತ್ತೆ. ರಾಮ ಬೇಟೆ ಆಡ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದ? ಇದು ದಿನಚರಿ ಒಂದು. ಈಗ ನಾವು ದಿನ ಬೇಟೆ ಆಡ್ಲಿಕ್ಕೆ ಹೋಗೋದು ಬೇಡ, ನಮ್ಮನ್ನು ಬೇಟೆ ಆಡ್ತಾ ಇರ್ತಾರೆ ಜನ, ತೊಂದರೆ ಕೊಡ್ತಾ ಇರ್ತಾರೆ. ರಾಮ ಯಾಕೆ ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ದ ಅಂದರೆ, ಕಾಡಿಗೆ ಹೋದಾಗ ಆ ಕಾಲದಲ್ಲಿ ಮರ ಆಗಲಿ, ಹುಲಿ ಆಗಲಿ, ಸಿಂಹ ಆಗಲಿ ಸಾಮಾನ್ಯರಲ್ಲ. ಒಂದೊಂದು ರೂಪದಿಂದ ದೈತ್ಯರು ಹುಟ್ಟಿದ್ರು ಆ ಕಾಲದಲ್ಲಿ. ನಾವು ಕೃಷ್ಣಾವತಾರದಲ್ಲೆಲ್ಲ ಕೇಳ್ತೀವಿ. ಗೋಕುಲದಲ್ಲಿ, ನಂದ ಗೋಕುಲದಲ್ಲಿ ಪಶು ಪ್ರಾಣಿಗಳಾಗೆಲ್ಲ ದೈತ್ಯರೆಲ್ಲ ಬಂದಿದ್ದರು. ಕಾಳಿಂಗ ಹಾವು ಮತ್ತು ವತ್ಸಾಸುರ ಈ ಹಸುವಿನ ರೂಪದಲ್ಲಿ, ಹೀಗೆ ಒಬ್ಬೊಬ್ಬರು ಬಂದಿದ್ದರು. ಅವನ್ನೆಲ್ಲ ಬೇಟೆ ಆಡಲಿಕ್ಕೆ ಅಂತ ಕೋದಂಡಪಾಣಿಯಾಗಿ ಎಲ್ಲ ಶತ್ರುಗಳ ನಿಗ್ರಹ ಮಾಡ್ತಾ ಇದ್ದ. ಬೆಳಗ್ಗೆ ಎಲ್ಲ ಹೊತ್ತು ಏನು ತಿಂತಾ ಇದ್ದ? ಮಧ್ಯಾಹ್ನದ ಹೊತ್ತಿಗೆ ಭೋಜನ. ಎಲೆ ಸಿಕ್ಕಿದ್ರೆ ಎಲೆ, ಹಣ್ಣು ಸಿಕ್ಕಿದ್ರೆ ಹಣ್ಣು. ನಮಗೆ ಗೊತ್ತು, ಶಬರಿಯ ಸಂದರ್ಭದಲ್ಲಿ ಆ ಹಣ್ಣನ್ನು ಸ್ವೀಕಾರ ಮಾಡ್ದ. ಇದು ಅವನದು ದಿನಚರಿಯಲ್ಲಿ ಒಂದು ಬೇಟೆ ಆಡೋದು, ಮಧ್ಯಾಹ್ನ ಭೋಜನ ಮಾಡೋದು, ಆದರೆ ಏನು ಸಿಕ್ತೋ ಅದರಲ್ಲಿ ಭೋಜನ ಮಾಡೋದು. ರೆಸ್ಟ್ ಇಲ್ಲವೇ ಇಲ್ಲ. ವಸ್ತುತಃ ಮಧ್ಯಾಹ್ನ ಮಲಗೋ ಹಾಗಿಲ್ಲ. ರಾಮಚಂದ್ರ ಮಧ್ಯಾಹ್ನ ಮಲಗ್ತಾ ಇರಲಿಲ್ಲ. ಮತ್ತೆ ಓಡಾಟ ಸೀತೆ ಜೊತೆಗೆ. ಇನ್ನು ಯಾರ್ಯಾರು ಇದ್ರೋ ಆಯಾ ಟೈಮ್ನಲ್ಲಿ ಪ್ರತಿನಿತ್ಯ ಒಂದೇನೆಂದರೆ ಭಕ್ತ ಅಭಯಕರ, ಕೆಟ್ಟವ್ರನ್ನ ನಾಶ ಮಾಡೋದು, ಒಳ್ಳೆಯವ್ರನ್ನ ಉದ್ಧಾರ ಮಾಡ್ಕೊಂಡು ಹೋಗೋದು. ಇದನ್ನು ಕಾಲ ಕಳೀತಾ ಇದ್ದ. ಸಂಜೆ ಹೊತ್ತು ಮತ್ತೆ ಬಂದಾಗ ಧ್ಯಾನವನ್ನು ಮಾಡ್ತಾ ಇದ್ದ. ರಾತ್ರಿ ವಿಶ್ರಾಂತಿ ತಗೊಳ್ತಾ ಇದ್ದ. ಅಲ್ಲ, ರಾತ್ರಿ ಪ್ರಯಾಣನೂ ಇತ್ತು. ಇದನ್ನು ಚಿಕ್ಕದಾಗೆ ನಮಗೆ ರಾಮಾಯಣವನ್ನು ನೋಡಿದಾಗ ಇಷ್ಟು ವಿಷಯಗಳು ತಿಳಿಯುತ್ತೆ. ರಾಮರ ದಿನಚರಿಗೂ
ನಮ್ಗೆ ಈಗಿನ ನಾವು ಮಾಡ್ತಾ ಇರೋಂಥ ದಿನಚರಿಗೂ ತುಂಬ ಅಜಗಜಾಂತರ ಇದೆ. ಹಾಗೂ ನಾವು ನಮ್ಮ ದಿನಚರಿಗಳಲ್ಲಿ ರಾಮನ ನೆನೆಸ್ಕೊಳ್ಳೋದೇ ಕಷ್ಟ. ಯಾಕೆಂದರೆ ನಾವು ಪ್ರತಿಯೊಬ್ಬರೂ ಒಂದೊಂದು ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಒಬ್ಬರು ಸಂಸಾರದಲ್ಲಿ, ಒಬ್ಬರು ಪ್ರೀತಿಯಲ್ಲಿ, ಇನ್ನೊಬ್ಬರು ಅವರವರ ಕಷ್ಟಗಳಲ್ಲಿ ಅಥವಾ ಈ ಥರದ್ರಲ್ಲಿ ಮುಳುಗೋಗಿರ್ತೀವಿ. ಸೊ ಇವೆಲ್ಲನೂ ಬಿಟ್ಟು ನಾವು ರಾಮನಾಮನ ಜಪಿಸಿದ್ರೆ ಸೊ ಅದರಿಂದ ಹೊರಗಡೆ ಬರೋದು ಅನ್ನೋದು ಒಂದು ರೀತಿಯದ್ದು. ಹೀಗಿದ್ದು ರಾಮರ ದಿನಚರಿನ ನೀವು ನಮಗೆ ತಿಳಿಸಿದ್ದೀರಿ ಸರ್. ಮುಂದೆ ಹೋಗೋದಾದರೆ, ಈಗ ರಾಮರು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರು ಧ್ಯಾನ ಮಾಡ್ತಾಯಿದ್ರು ಅಂತ ಹೇಳಿದ್ರಿ ಸರ್. ಈಗ ಧ್ಯಾನ ಅಂತ ಬಂದಾಗ ರಾಮರು ಯಾವ ದೇವರನ್ನು ಆರಾಧನೆ ಮಾಡ್ತಾಯಿದ್ರು? ಈಗ ಇದರಲ್ಲಿ 2 ಪ್ರಶ್ನೆ ಇದೆ ಸರ್. ಈಗ ನಮ್ಮ ಭಾರತದಲ್ಲಿರುವಂಥದ್ದು ಧರ್ಮ ಅಂತ ಬಂದಾಗ ಶೈವರು, ವೈಷ್ಣವರು ಅಂತ ಬರುತ್ತೆ. ಇದರಲ್ಲಿ ನಾನು ಕಾಂಟ್ರವರ್ಸಿ ಕ್ವಶನ್ಸ್ ಏನು ಕೇಳ್ತಾ ಇಲ್ಲ. ಬಟ್ ರಾಮರು ಶಿವರ ಆರಾಧನೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನೆಲ್ಲೋ ಕೇಳ್ಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ. ಆಯಿತು. ಈಗ ಶೈವರು ವೈಷ್ಣವರು ಅಂತ ತುಂಬ ಗಲಾಟೆ ವಸ್ತುತಃ. ಶೈವರು ನಮ್ಮ ಶಿವ, ಪರಶಿವ ಅಂತ, ವೈಷ್ಣವರು ನಮ್ಮ ವಿಷ್ಣು ಅಂತ. ಒಂದು ಮಾತೇನಿದೆ ಅಂದರೆ, ವೈಷ್ಣವರೆಲ್ಲ ಶಿವದ್ವೇಷಿಗಳಲ್ಲ ವಸ್ತುತಃ. ಕೆಲವರೆಲ್ಲೋ ಅಲ್ಲಿ ಇಲ್ಲಿ ಕಾಣಬಹುದು. ಹಾಗಂತ ಶೈವರು ವಿಷ್ಣು ದ್ವೇಷಿಗಳಲ್ಲ. ಎಲ್ಲೋ ಕೆಲವರು ಅದೊಂಥರ ಮುಳ್ಳಿನ ಥರ ಒಳ್ಳೆಯವ್ರ ಜೊತೆಗೆ ದುಷ್ಟರು ಯಾರೋ ಒಬ್ಬರು ಸೇರ್ಕೊಳ್ಳೋ ಥರ ಸೇರ್ಕೊಂಡಿರ್ತಾರೆ ಅಷ್ಟೇ. ಹಾಗಿಲ್ಲ. ಅದು ಒಳ್ಳೆ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ರಾಮ ಯಾರನ್ನು ಧ್ಯಾನ ಮಾಡ್ತಾ ಇದ್ದ? ಧ್ಯಾನ ಮಾಡ್ತಾ ಇರೋದು ಸರಿ, ಯಾರನ್ನು? ನಾನು ಹೇಳಿದೆ, ದೇವ್ರು ಯಾರು ಧ್ಯಾನ ಮಾಡಬೇಕು? ತನ್ನಂತ ಧ್ಯಾನ ಮಾಡಬೇಕು. ಅದಿರಲಿ. ಅದರ ಪ್ರಶ್ನೆ ಏನು, ರಾಮ ಯಾವ ರೂಪ ಧ್ಯಾನ ಮಾಡ್ತಾ ಇದ್ದ ಅಂತ ಒಳ್ಳೆಯ ಪ್ರಶ್ನೆ. ರಾಮನನ್ನೇ ಧ್ಯಾನ ಮಾಡ್ತಾ ಇದ್ನ, ಕಣ್ಣು ಮುಚ್ಕೊಂಡು ಕೋದಂಡ ಹಿಡ್ಕೊಂಡು, ಆ ಥರದ ರಾಮನನ್ನು ಅಲ್ಲ. ರಾಮ ಯಾವ ವಂಶದಲ್ಲಿ ಬಂದಿದ್ದಾನೆ ನೋಡಬೇಕು. ಚಂದ್ರವಂಶದಲ್ಲ ಅಲ್ಲ, ಅವನು ಬಂದಿದ್ದು ಸೂರ್ಯವಂಶದಲ್ಲಿ ಬಂದ ರಾಮಚಂದ್ರ. ಸೂರ್ಯವಂಶದಲ್ಲಿ ಬಂದವರು ಯಾರನ್ನು ಉಪಾಸನೆ ಮಾಡ್ತಾರೆ? ಸೂರ್ಯನ ಉಪಾಸನೆ ಮಾಡ್ತಾರೆ. ಆಗ ರಾಮ ಕಣ್ಣು ಮುಚ್ಚಿಕೊಂಡು ಯಾವ ದೇವರನ್ನು ಉಪಾಸನೆ ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ ಅಂದರೆ ಸೂರ್ಯನನ್ನು ಧ್ಯಾನ ಮಾಡ್ತಾ ಇದ್ದ. ಈಗ ನಾವೆಲ್ಲ ಹೇಳ್ತೀವಿ, ರಾಜ ಪ್ರತ್ಯಕ್ಷ ದೇವತಾ, ಸೂರ್ಯ ಪ್ರತ್ಯಕ್ಷ ದೇವತಾ. ಕಣ್ಣಕ್ಕೆ ಕಾಣಿಸೋ ದೇವತೆ ಅಂದರೆ ಅದು ಸೂರ್ಯ. ಕಣ್ಣು ಮುಚ್ಚಿಕೊಂಡು ಸೂರ್ಯನನ್ನು ಧ್ಯಾನ ಮಾಡ್ತಾ ಇದ್ದ. ಸೂರ್ಯ ಅಂದರೆ ನಮಗೆ ನೆನಪಿರಬೇಕು, ಗಾಯತ್ರಿ ಮಂತ್ರ ಹೇಳುವಂತಹ ಆ ಸೂರ್ಯನ ಒಳಗಡೆ ಇರೋ ಸೂರ್ಯನಾರಾಯಣ, ಆ ಸೂರ್ಯನಾರಾಯಣನ ಧ್ಯಾನ ಮಾಡ್ತಾ ಇದ್ದ ಅಂತ. ಇದು ಎಲ್ಲಿ ಲಿಂಕ್ ಅಂದರೆ, ಸಪ್ತಕಾಂಡ ರಾಮಾಯಣದಲ್ಲಿ ಇದೆ, 7 ಕಾಂಡ. ಅದನ್ನು ರಾಮ ಅನ್ನೋ ಶಬ್ದ ಹೇಳುತ್ತೆ ಅಂತ ಹೇಳಿದೆ, 5, 2, 7 ಅಂತ. ಇಡೀ ರಾಮಾಯಣ, ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ. ಅದು 24 ಅಕ್ಷರ ಇರೋ ಗಾಯತ್ರಿ ಮಂತ್ರದ ಅರ್ಥವನ್ನು ಹೇಳುತ್ತೆ. ಹಾಗಾದ್ರೆ ರಾಮ ಯಾರನ್ನು ಧ್ಯಾನ ಮಾಡ್ತಾ ಇದ್ದ? ಗಾಯತ್ರಿ ಮಂತ್ರ ಹೇಳುವಂಥ ಸೂರ್ಯನ ಒಳಗಡೆ ಇರೋ ಸೂರ್ಯನಾರಾಯಣನ ಧ್ಯಾನ ಮಾಡ್ತಾ ಇದ್ದ. ಇದನ್ನು ನಾವು ತಿಳಿಬೇಕು. ಹಾಗಾಗಿ ರಾಮ ಯಾರನ್ನು ಧ್ಯಾನ ಮಾಡ್ತಾ ಇದ್ದ? ತನ್ನದೇ ಮೂಲ ಪುರುಷನಾದ ಸೂರ್ಯ ಏನಿದ್ದಾನೆ ಅವನ ಒಳಗಡೆ ಇರೋ ನಾರಾಯಣನ ಧ್ಯಾನ ಮಾಡ್ತಾ ಇದ್ದ ಅಂತ ಅರ್ಥ. ಹಾಗಾದರೆ ಶಿವನನ್ನು ಧ್ಯಾನ ಮಾಡ್ತಾ ಇದ್ನಾ ಇಲ್ವಾ ಅಂದರೆ, ಅದು ಶಿವ ಅನ್ನೋ ನಿಜ. ಯಾಕೆಂದರೆ ರಾಮೇಶ್ವರದಲ್ಲಿ ಅವನೇ ಪ್ರತಿಷ್ಠೆ ಮಾಡಿದ್ದಾನೆ. ಅದು ಪ್ರತ್ಯಕ್ಷ ಸಾಕ್ಷಿ ನಮಗೆ. ಅಷ್ಟೆಲ್ಲ ಪ್ರತಿಷ್ಠೆ ಮಾಡಿ ರಾಮ ಶಿವನ ಆರಾಧನೆ ಮಾಡಲಿಲ್ವಾ? ಅವನು ಧ್ಯಾನ ಮಾಡಿದ್ದು ಸೂರ್ಯನಾರಾಯಣನ, ಆದರೆ ಪ್ರತಿಷ್ಠೆ ಮಾಡಿದ್ದು ಜೀವನದಲ್ಲಿ ಶಿವನನ್ನು. ಹಾಗಾದರೆ ಶಿವನ ಪೂಜೆಯನ್ನು ಮಾಡಿದ್ದಾನೆ ರಾಮಚಂದ್ರ, ಅದನ್ನು ನಾವು ಒಪ್ತೀವಿ. ಆದರೆ ಶಿವನ ಪೂಜೆಯನ್ನು ಯಾಕೆ ಮಾಡಿದ್ದು? ಶೈವರಿಗಾಗಲಿ ವೈಷ್ಣವರಿಗಾಗಲಿ ಏನು ತಿಳಿಸ್ತಾ ಇದ್ದಾನೆ? ನೀವಿಬ್ಬರೂ ಶಿವನ ಆರಾಧನೆ ಬಿಡಬೇಡಿ ಅಂತ ತಿಳಿಸ್ಲಿಕ್ಕೆ ಮಾಡ್ತಾ ಇದ್ದಾನೆ. ಹೊರತು ರಾಮನಿಗಿಂತ ಶಿವ ತಾನು ದೊಡ್ಡವನು ಅಂತ ಅವನು ಭಾವಿಸಿ ಶಿವನನ್ನು ಪೂಜೆ ಮಾಡಿದ್ದಲ್ಲ. ಅದು ಹೇಗೆ ಹೀಗೆ ಹೇಳ್ತೀರಿ? ಇದನ್ನು ಒಪ್ಲಿಕ್ಕಾಗತ್ತಾ ಅಂದರೆ, ಇದು ನೀವು ಹೇಳಿದ್ದಲ್ಲ. ಪುರಾಣದಲ್ಲಿ ಶಿವನೇ ಪಾರ್ವತೀ ದೇವಿ ಹತ್ರ ಹೇಳ್ತಾನೆ. ಗಂಡ ಹೆಂಡತಿ ಹತ್ರ ಮಾತಾಡ್ತಾರೆ. ಯಾವಾಗ ಎಲ್ಲರೂ ಮುಂದೆ ಮಾತಾಡಿದ್ರೆ ಅದು ಸರಿಯಲ್ಲ. ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಹೆಂಡತಿ ಏನೋ ಪ್ರಶ್ನೆ ಕೇಳಿದ್ರೆ ಗಂಡ ಹೇಳ್ತಾನೆ ಉತ್ತರ. ಅದು ತುಂಬ ಗೋಪ್ಯ, ಅದು ಸತ್ಯವಾದ ವಿಷಯ. ಏನು ವಿಷಯ? ಪಾರ್ವತಿ ಕೇಳ್ತಾಳೆ, ಅಲ್ಲ ವಿಷ್ಣು ಸಹಸ್ರನಾಮ, ವಾಸುದೇವ ಸಹಸ್ರನಾಮ ಅಂತೆಲ್ಲ ಇದೆ, ಜನಕ್ಕೇನೋ ಇದನ್ನೆಲ್ಲ ಪಾರಾಯಣ ಮಾಡಿದ್ರೆ ಆಗುತ್ತೆ, ಟೈಮ್ ಇಲ್ವಲ್ಲ. ಬಹುಶಃ ಪಾರ್ವತಿಗೆ ಅದು ಗೊತ್ತಾಗಿದೆ, ನಮಗೆ ಟೈಮ್ ಇರಲ್ಲ ಅಂತ. ಅದಕ್ಕೆ ವಿಷ್ಣು ಸಹಸ್ರನಾಮ ಒಬ್ಬೊಬ್ರಿಗೆ 1 ಗಂಟೆ ಆಗುತ್ತೆ, ವಾಸುದೇವ ಸಹಸ್ರನಾಮನೂ ದೊಡ್ಡದು, ಅದು 1 ಗಂಟೆ ಆಗುತ್ತೆ. 1 ನಿಮಿಷದಲ್ಲಿ ಆಗಿಬಿಡ್ಬೇಕು, ಎಲ್ಲ ಶಾರ್ಟಾಗಿ ಆಗಿಬಿಡ್ಬೇಕು. ಈಗ ಜನಕ್ಕೆ ತುಂಬ ಹೊತ್ತೆಲ್ಲ ಕಾಯ್ಲಿಕ್ಕಾಗಲ್ಲ ಅಂಥ ಒಂದು ನಾವೇ ಹೇಳ್ಕೊಡಿ ಅಂತ. ಆವಾಗ ಶಿವ ಹೇಳ್ತಾನೆ ಏನಂತ? ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಅಂಥೇಳಿ ಪ್ರೀತಿ ಪಾತ್ರಳಾದ ಪಾರ್ವತಿಯೇ
ರಾಮನಾಮ ಇದೆಯಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ರಾಮ ಅಂತ ಹೇಳು ಸಾಕು. ಅವಾಗ ನಾನು ಪ್ರಚಾರ ಮಾಡಿಬಿಡ್ತೀನಿ ಅಂತ ಪಾರ್ವತಿ ಎಲ್ಲ ಹತ್ರನೂ ಪ್ರಚಾರ ಮಾಡಿಬಿಡ್ತಾಳೆ. ಶಿವನೇ ರಾಮನಾಮವನ್ನು ಹೇಳ್ಕೊಟ್ಟ ಮೇಲೆ ಆ ರಾಮ ಶಿವನನ್ನು ಪೂಜೆ ಮಾಡ್ತಾನೆ, ಶಿವನ ಧ್ಯಾನ ಮಾಡ್ತಾನೆ ಅಂದರೆ ಅದು ಹೇಗೆ ಸರಿ? ಹಾಗಾದ್ರೆ ಏನಕ್ಕೆ ಮಾಡ್ದ ಅಂದರೆ ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣಂ. ಜನರಿಗೆ ಅರ್ಥ ಆಗಬೇಕು, ನಿಮ್ಮ ಮನಸ್ಸು ನಿಮ್ಮ ಕೈಲಿ ಇರಲ್ಲ. ಯಾವತ್ತು ಮನಸ್ಸು ಕೈಗೆ ಬರಬೇಕು ಅಂದರೆ ಶಿವನ ಅನುಗ್ರಹ ಬೇಕು. ಹಾಗಾಗಿ ವೈಷ್ಣವರು ಈ ಶಿವರಾತ್ರಿ ಬಂದಾಗ ನೀವು ನೋಡ್ಬೋದು, ಅನೇಕ ವೈಷ್ಣವ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಗೊತ್ತಾಗುತ್ತೆ, ಸ್ಫಟಿಕಲಿಂಗ ಪೂಜೆ ಆಗುತ್ತೆ, ಅನೇಕ ಕಡೆ ಲಿಂಗ ಅಭಿಷೇಕ ಮಾಡ್ತಾರೆ. ಎಲ್ಲೋ ಕೆಲವರು ಅವ್ರಿಗಿನ್ನೂ ಬುದ್ಧಿ ಬಂದಿಲ್ಲ, ರುದ್ರದೇವರೇ ಅನುಗ್ರಹ ಮಾಡಬೇಕಂಥವ್ರಿಗೆ. ಅಂತೂ ರಾಮ ಸೂರ್ಯನಾರಾಯಣನ ಆರಾಧನೆ ಮಾಡ್ದ, ಹಾಗಂತ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆನೂ ಮಾಡಿದ. ಆದರೆ ಬೇರೆಯವ್ರ ಪೂಜೆ ಮಾಡಲಿ ಅಂತ ಮಾಡಿದ. ಇಲ್ಲಾಂದರೆ ನವಗ್ರಹ ಪ್ರತಿಷ್ಠೆಯನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ. ನಾವು ತಮಿಳುನಾಡು ಕ್ಷೇತ್ರ ರಾಮೇಶ್ವರಕ್ಕೆ ಹೋದವರು ನವಪಾಷಾಣ ಕ್ಷೇತ್ರ ಅಂತ ಅಲ್ಲಿ ದರ್ಶನ ಮಾಡಬರಬೇಕು ಅಂತ, ಅಲ್ಲಿ 9 ಕಲ್ಲು ನವಗ್ರಹಗಳ ಪ್ರತಿಷ್ಠೆ ಯಾಕೆ ಮಾಡ್ದ? ಇನ್ನೇನು ಸೇತುವೆ ಕಟ್ಟಿ ಯುದ್ಧಕ್ಕೆ ಹೋಗಬೇಕು, ನಿರ್ವಿಘ್ನ ಆಗಬೇಕು, ನವಗ್ರಹ ಪೂಜೆ ಮಾಡಬೇಕು. ಅದು ನಮಗೆ ಹೇಳಿದ್ದು. ಯಾವುದೇ ಕೆಲಸ ಆಗಬೇಕಾದ್ರೆ ಈಗಲೂ ನಾವು ನೋಡ್ತೀವಿ, ಪುರೋಹಿತರು ಕೇಳಿದ ಕೂಡಲೇ ಆ ನವಗ್ರಹ ಹೋಮ, ಒಂದು ಗಣಪತಿ ಒಂದು ಪೂಜೆ, ಆಮೇಲೆ ಮಿಕ್ಕಿದ ಕಾರ್ಯಕ್ರಮ. ಯಾಕೆ? ಗಣಪತಿ ಆರಾಧನೆ ರಾಮನೂ ಮಾಡಿದ್ದಾನೆ, ನವಗ್ರಹ ಆರಾಧನೆ ಮಾಡಿದ್ದಾನೆ, ರುದ್ರನ ಆರಾಧನೆಯೂ ಮಾಡಿದ್ದಾನೆ. ಇದೆಲ್ಲ ನಮಗೆ ನಿರ್ವಿಘ್ನವಾಗಿ ಕೆಲಸ ಆಗಲಿಕ್ಕೆ ರಾಮ ತಾನು ಮಾಡಿದ್ದು ಅಂತ ಭಾವಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಉಂಟು. ಶಿವನ ಆರಾಧನೆಯನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ, ಆದರೆ ಶಿವನಿಗಿಂತ ರಾಮ ದೊಡ್ಡವನು ಅಂತ. ಇದೇ ಗೊತ್ತಾಗುತ್ತೆ ಅಂದರೆ ಇನ್ನೊಂದು ಸುಂದರ ಘಟನೆ. ನಮ್ಮಲ್ಲಿ ಅನೇಕ ರಾಮಾಯಣಗಳು ಬಂದಿದೆ, ಅದರಲ್ಲೊಬ್ಬ ಕವಿ ಹೇಳ್ತಾನೊಂದು ಮಾತನ್ನು. ರಾಮ ತುಂಬ ದುಃಖದಲ್ಲಿದ್ದಾನೆ, ಕಾಡಿನಲ್ಲಿ ಅಳ್ತಾ ಇದ್ದಾನೆ. ಅಯ್ಯೋ ನನ್ನ ಸೀತೆಯಲ್ಲಿ ನಾಟಕ ಇದು. ನಿಜ ಏನು ಅಂದರೆ ಜೀವನದಲ್ಲಿ ಹೆಂಡತಿಯನ್ನು ಕಳ್ಕೊಂಡಾಗ ಎಷ್ಟು ದುಃಖ ಪಡ್ತಾರೆ. ಪಾವು ಮದುವೆ ಆಗಿರೋದೇ ಕಷ್ಟ ಆಗಿರುತ್ತೆ. ಅದು ಈಗಿನ ಕಾಲ ನೋಡಿರ್ತೀವಿ, ಮದುವೆ ಆಗಿದ್ದ ದಿವಸನೇ ಇರಲ್ಲ, ಒಂದು ಮಾರನೇ ದಿವಸ ಓಡೋಗ್ಬಿಡ್ತಾರೆ. ಅಯ್ಯೋ ಯಾಕೆ ಓಡೋದು ತುಂಬ ಕಷ್ಟಪಡ್ತಾರೆ. ಅವ್ರು ಬರೋದಿಲ್ಲ ಕೊನೆವರೆಗೂ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಹಾಗಲ್ಲ. ರಾಮ ತಾನು ಮದುವೆಯಾಗಿ ಎಷ್ಟೋ ವರ್ಷಗಳ ಕಾಲ ಸೀತೆ ಜೊತೆಗೆ ವಿಹಾರ ಮಾಡ್ತಾನೆ, ಸಂಸಾರ ನಡೆಯುತ್ತೆ. ಆಮೇಲೆ ಕಾಡಿಗೆ ಬಂದ, ಸೀತೆ ದೂರಕ್ಕೆ ಹೋದ್ಲು. ಪಾರ್ವತಿ ಸುಮ್ಮನಿಲ್ಲಾರ್ದೆ ನಾನು ರಾಮನ ಪರೀಕ್ಷೆ ಮಾಡಬೇಕು ಅಂತ ಬರ್ತಾಳಂತೆ. ಇದು ಒಳ್ಳೆ ಘಟನೆ, ಇದು ಯಾರಿಗೂ ಗೊತ್ತಿಲ್ಲ. ಅವಳು ಬಂದವಳು ಏನು ಮಾಡ್ತಾಳೆ, ಸೀತೆ ವೇಷ ತೊಡ್ಕೊಂಬರ್ಬೇಕು ಅಂತ ಸೀತೆ ಥರ ವೇಷ ಹಾಕ್ಕೊಂಡು ಬರ್ತಾಳೆ. ನೋಡೋಣ ರಾಮನಿಗೆ ತಿಳಿಯತ್ತಾ ಇಲ್ವಾ. ಆಗಲೇ ಶಿವನ ಹತ್ರ ಕೇಳಿದಳು, ಗೊತ್ತಿತ್ತು ರಾಮನಾಮ ಪವರ್ ಎಷ್ಟಿದೆ ಅಂತ. ಆದರೂ ಕೂಡ ಪರೀಕ್ಷೆ ಮಾಡೋಣ, ರಾಮನಿಗೆ ಗೊತ್ತಾಗುತ್ತೋ ಇಲ್ವೋ. ಯಾಕೆಂದರೆ ದುಃಖದಲ್ಲಿದ್ದಾಗ ಏನಾಗುತ್ತೆ, ಯಾರನ್ನು ನೋಡಿದ್ರು ಒಂಥರ ಹೇಳ್ಕೊಳ್ಬೇಕು ಅನ್ಸುತ್ತೆ. ಅದ್ರಲ್ಲಿ ಸೀತೆನೇ ಬಂದ್ಬಿಟ್ಲಾ ಅಂತ ಒಂದು ತವಕದಲ್ಲಿ ಓಡ್ ಬರ್ತಾನೆ, ನೋಡೋಣ ರಾಮ ಯಾಮಾರ್ತಾನ ಅಂತ. ಸೀದಾ ಪಾರ್ವತಿ ಹತ್ರಕ್ಕೆ ಬರ್ತಾಳೆ, ಕಾಲಿಟ್ಕೊಂಡು ಹೆದರಿಕೆಯಿಂದ ಬರ್ತಾಳೆ. ರಾಮ ಗೊತ್ತಾಯ್ತು, ಓಹೋ ಪಾರ್ವತಿ ನನ್ನ ಹತ್ರ ಬರ್ತಾ ಇದ್ದಾಳೆ ಕೈಲಾಸದಿಂದ, ಇದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀನಿ ಅಂಥೇಳಿ ಪಾರ್ವತಿ ಬರೋ ಅಷ್ಟೊತ್ತಿಗೆ ಎಷ್ಟೋ ರಾಮನ ರೂಪ, ಎಷ್ಟೋ ಸೀತೆ ಜೊತೆಗೆ ಇರೋಂಥ ರೂಪ. ಅದು ಹೇಗಾಯಿತು ಅಂದರೆ, ಯುದ್ಧ ಮಾಡ್ಬೇಕಾದ್ರೆ ರಾಮ ಹೇಗೆ ಕೊಲ್ತಾ ಇದ್ದ, ಏನು ಕೋತಿಗಳನ್ನ ಇಟ್ಕೊಂಡು ಎಷ್ಟು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೊಂದು ಶ್ಲೋಕ ಇದೆ, ರಾಮ ಪರಸ್ತಾತ್ ಪುರತೋಪಿ ರಾಮ ಅಂತ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ರಾಮ. ಹಾಗೆಲ್ಲ ರಾಮರೂಪ ತೋರಿಸ್ಕೊಂಡು ಎಲ್ಲರನ್ನೂ ಸದೆ ಬಡಿತಾ ಇದ್ದಂತೆ. ಹಾಗೆ ರಾಮ ಸೀತೆ ಸಿಕ್ಕಾಬಟ್ಟೆ ಕಂಡ್ರಂತೆ. ಪಾರ್ವತಿಗೆ ಹೆದರಿಕೆ ಆಯಿತು, ನನ್ನ ಕತೆ ಗೊತ್ತಾಗೋಯ್ತು ರಾಮನಿಗೆ ಅಂತ. ಆವಾಗ ವಾಪಸ್ಸು ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಓಡೋಗ್ಲಿಕ್ಕೆ ಶುರು ಮಾಡ್ತಾಳೆ, ಬೇಡ ರಾಮನ ಮುಂದೆ ಇರೋದು ಅಂತ. ರಾಮ ಅಂತಾನೆ, ನಮಸ್ತೆ ದಕ್ಷತನಯೇ, ನಮಸ್ತೆ ಶಂಭುಭಾಮಿನಿ. ಯಾಕೆ ಹೋಗ್ತಾ ಇದೆ, ಒಂದು ನಿಮಿಷ ನಿಂತ್ಕೊಂತ. ನೀನು ದಕ್ಷ ಪ್ರಜಾಪತಿಯ ಮಗಳು, ನಂಗೆ ತುಂಬ ಗೊತ್ತು. ದಕ್ಷ ಅಂದರೆ ಸಂಸ್ಕೃತದಲ್ಲಿ ಒಳ್ಳೆ ಸಮರ್ಥ, ಬುದ್ಧಿ ತುಂಬ ಚುರುಕಿರೋರಿಗೆ. ನೀನು ದಕ್ಷ ಪ್ರಜಾಪತಿಯ ಮಗಳಾಗಿ ಚುರುಕ್ತನ ತೋರಿಸ್ಲಿಕ್ಕೆ ಬಂದೆ, ನಂಗೆ ಗೊತ್ತಾಗ್ಬಿಡ್ತು. ನೀನು ಶಂಭುಭಾಮಿನಿ, ನೀನು ರುದ್ರದೇವರ ಹೆಂಡತಿ, ನೀನು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ಯಲ್ಲ. ನೀನು ಗಂಡನಿಗೆ ಹೇಳ್ದೆ ಬಂದ್ಯಾ ಅಂತ. ಶಿವನಿಗೆ ಬಂದಿರಲಿಲ್ಲ ಆ ಟೈಮ್ ಪರೀಕ್ಷೆ ಮಾಡಲಿಕ್ಕೆ. ಸರಿ ವಾಪಸ್ ಓಡೋಗ್ಬಿಡ್ತಾಳೆ ಕೈಲಾಸಕ್ಕೆ. ಅಷ್ಟೊತ್ತಿಗೆ ಶಿವನಿಗೆ ಗೊತ್ತಾಗ್ಬಿಡ್ತು. ಏನಂತ ಗೊತ್ತಾಯಿತು, ಪರೀಕ್ಷೆ ಮಾಡ್ಲಿಕ್ಕೆ ರಾಮನ ಪರೀಕ್ಷೆಗೆ ಹೋಗಿದ್ದಾಳೆ. ಆವಾಗ ರುದ್ರದೇವರು ಮಾತಾಡಲ್ಲ ಪಾರ್ವತಿ ಜೊತೆಗೆ ಎಷ್ಟೋ ಹೊತ್ತು. ತುಂಬ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ, ರಾಮನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ಯಾ ನೀನು ಅಂತ. ಅಂದರೆ ಈ ಥರ ಘಟನೆಗಳನ್ನು ನೋಡಿದಾಗ ಪುರಾಣಗಳಲ್ಲಿ, ಬೇರೆ ಬೇರೆ ಕಾವ್ಯಗಳಲ್ಲಿ ಶಿವನಿಗೆ ರಾಮನ ಮೇಲೆ ಅಷ್ಟು ದೈವ ಭಕ್ತಿ ಇತ್ತು. ತಾನು ರಾಮನ ಆರಾಧನೆಯನ್ನು ಅಷ್ಟು ವಿಶೇಷವಾಗಿ ಮಾಡಿದ್ದಾನೆ. ಈ ಥರ ಇನ್ನೊಂದು ಸಣ್ಣ ಉದಾಹರಣೆ, ಶಿವನ ಆರಾಧನೆ ಮಾಡಿದ್ದು ಜನರಿಗೋಸ್ಕರ ರಾಮ ಹೊರತು ತನಗೋಸ್ಕರ ಅಲ್ಲ ಅನ್ನೋದಕ್ಕೆ ಸೀತಾ ಕಲ್ಯಾಣ ಪ್ರಸಂಗನೇ ಸಾಕು ನಮಗೆ. ಸೀತಾ ಕಲ್ಯಾಣ ಟೈಮ್ನಲ್ಲಿ ಯಾವ ಧನುಸ್ಸನ್ನಿಟ್ಟಿದ್ರು? ಶಿವಧನುಸ್ಸನ್ನಿಟ್ಟಿದ್ರು.
ಶಿವಧನಸ್ಸನ್ನು ಯಾರು ಮುರಿಲಿಕ್ಕಾಗತ್ತೆ? ಯಾಕಂದರೆ ಪರಶುರಾಮ ದೇವರು ಬರ್ತಾರೆ ಯುದ್ಧಕ್ಕೆ, ಯಾರು ರಾಮನ ಜೊತೆಗೆ. ನೋಡು, ಹಿಂದೆ ಒಂದ್ಸಲಿ ಯುದ್ಧ ಆಯಿತು, ರಾಮಾಯಣದಲ್ಲಿದೆ, ವಾಲ್ಮೀಕಿ ಇದರಲ್ಲಿ ಉಲ್ಲೇಖ ಆಗಿದೆ. ವಿಷ್ಣುವನ ಹತ್ರ ಒಂದು ಧನಸ್ಸಿತ್ತು, ಶಿವನ ಹತ್ರ ಒಂದು ಧನಸ್ಸಿತ್ತು. ಇಬ್ಬರು ಹೋರಾಟ ಶುರು ಮಾಡಿದರು, ಎಲ್ಲ ದೇವತೆಗಳು ಸಾಕ್ಷಿಯಾಗಿದ್ದರು. ರುದ್ರದೇವರಿಗೆ ಸ್ತಂಭೀಭವನ ಆಯಿತು, ಅಂದರೆ ಕಲ್ಲಿನ ಥರ ನಿಂತ್ಕೊಂಡ್ಬಿಟ್ರು, ಆಗಲಿಲ್ಲ ಅವ್ರಿಗೆ, ಯಾರು ವಿಷ್ಣುವಿನ ಮುಂದೆ. ಅದು ಸೋಲು ಒಪ್ಕೊಂಡು ಅದೇನೋ ಕೆಳಮಟ್ಟದ್ದು ಅಂತಲ್ಲ, ಯಾಕೆಂದರೆ ರುದ್ರದೇವ್ರ ತಲೆ ಮೇಲೆ ಗಂಗೆ ಇದ್ದಾಳೆ. ಗಂಗೆಯನ್ನು ಇಟ್ಕೊಂಡಿರೋದು ಯಾಕೆ? ತಂಪಾಗ್ಲಿಕ್ಕೋಸ್ಕರ ಅಲ್ಲ. ಎಲ್ಲರೂ ಯೋಚನೆ ಮಾಡಬೇಕು, ವಿಷ ಕುಡಿದ್ಬಿಟ್ಟ ಶಿವ, ಹಾಗಾಗಿ ತಂಪಾಗ್ಲಿಕ್ಕೋಸ್ಕರ ಗಂಗೆಯನ್ನು ಇಟ್ಕೊಂಡಿದ್ದಲ್ಲ. ಗಂಗೆ ಅಂದ್ರೇನು? ಭಗವಂತನ ಪಾದದಿಂದ ಹೊರಗೆ ಬಂದವಳು ತ್ರಿವಿಕ್ರಮ ಅವತಾರದಲ್ಲಿ. ಆ ಗಂಗೆಯನ್ನು ಧರಿಸಿದ್ದು ಯಾಕೆ? ದಿನಾ ತೀರ್ಥ ನಾವು ತಲೆ ಮೇಲೆ ಧರಿಸ್ಬೇಕಲ್ಲ, ಹಾಗೆ ರುದ್ರದೇವರು ತಲೆ ಮೇಲೆ ಗಂಗೆಯನ್ನು ಧರಿಸಿರೋದು ಯಾಕೆ? ಅದು ವಿಷ್ಣುವಿನ ಪಾದೋದಕ ಅಂತ ಧರಿಸಿರೋದು. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ನಮಗೇನು ಅರ್ಥ ಆಯಿತು ಅಂತಂದರೆ, ಶಿವ ದೊಡ್ಡ ರಾಮ ಭಕ್ತ. ಆವಾಗ ಮಾತುಕತೆನೇ ಆಗಲಿಲ್ಲ ಮುಂದಕ್ಕೆ, ನಮಗೆ ಗೊತ್ತಾಯ್ತೀನಿ ಈ ಪಾರ್ವತಿಯ ಸಂದರ್ಭದಲ್ಲಿ. ಹೀಗೆಲ್ಲ ನೋಡಿದಾಗ ಮತ್ತು ಸೀತಾ ಕಲ್ಯಾಣದ ಪ್ರಸಂಗದಲ್ಲಿ ಶಿವಧನುಸ್ಸನ್ನು ಮುರಿದ ವ್ಯಕ್ತಿ ಶ್ರೀರಾಮಚಂದ್ರ, ಅದಕ್ಕೆ ಸೀತೆ ಸಿಕ್ಕಿತ್ತು. ಶಿವಧನಸ್ಸನ್ನು ಮುರಿತಾನೆ ಅಂತಂದರೆ ಇನ್ನು ಯಾರಾಗಿರಬೇಕಿದು? ಅದು ಹಿಂದೆ ವಿಷ್ಣುನೇ ಈ ರಾಮನಾಗಿ ಬಂದಿರಬೇಕು, ಸ್ವಯಂ, ಇನ್ಯಾರೂ ಬೇಡ. ನಾವು ವಾಲ್ಮೀಕಿಯನ್ನು ಬೇಡ ಜಾತಿಯವನು ಅಂತ ಕರೆಯೋದಿದೆ ಸಾಮಾನ್ಯವಾಗಿ ಲೌಕಿಕವಾಗಿ. ಅದು ಅವನ ವಿಷಯದ ಬಗ್ಗೆ ಹೋಗೋದು ಬೇಡ, ಯಾವ ಜಾತಿ ಅಂತ. ಬೇಡ ಜನಾಂಗಕ್ಕೆ ಸೇರಿದವನು ವಾಲ್ಮೀಕಿ ಅಂತ ತುಂಬ ಪ್ರಸಿದ್ಧ. ಒಬ್ಬ ಬೇಡನಾಗಿ ವಾಲ್ಮೀಕಿ ಋಷಿಯೇ ತನ್ನ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನನ್ನು ವಿಷ್ಣುವಿಗೆ ಹೋಲಿಸ್ತಾನೆ. ರಾಮ ಅಂದರೆ ವಿಷ್ಣುನೇ, ಬೇರೆ ಅಲ್ಲ, ದೇವರೇ. ಶಿವಧನುಸ್ಸನ್ನು ಮುರಿದಿದ್ದಾನೆ ಅನ್ನೋದನ್ನು ಮಾತು ಹೇಳಿದ್ದಾನೆ. ಎಲ್ಲ ಈ ವಿಷಯ ಹೇಳಿದಾಗ ನಮಗೆ ರಾಮ ಶಿವನ ಆರಾಧನೆ ಮಾಡಿದ್ದು ಯಾಕೆ ಅಂದರೆ, ಜನರು ಶಿವನ ಆರಾಧನೆ ತಪ್ಪಿಸಬಾರ್ದು, ಅದು ವೈಷ್ಣವರಾಗಲಿ ಅದು ಶೈವರೇ ಆಗಲಿ ಅಂತ ಈ ವಿಷಯವನ್ನು ಇಲ್ಲಿ ಗಮನಿಸಬೇಕಾಗಿದೆ.